ಹಾಯ್ ಹಲೋ ನಮಸ್ಕಾರ, ನಿಮ್ಗೆಲ್ಲರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಚ್ ನಡೆದಿದೆ, UP ವಾರಿಯರ್ಸ್ ವರ್ಸಸ್ RCB ವುಮೆನ್. ಸೊ ಎರಡು ಟೀಮಿಗೂ ಒಂದು ಇಂಪಾರ್ಟೆಂಟ್ ಮ್ಯಾಚ್, ಯಾಕಂದರೆ ಲೀಗ್ಸ್ ಪರ್ಸ್ಪೆಕ್ಟಿವ್ ನೋಡಿದರೆ ಎರಡು ಟೀಮ್ ಒಂದು ಥರ್ಡ್ ಪೊಸಿಷನ್ ಅಥವಾ ಟಾಪ್ ಬರೋಕ್ಕೆ ನೋಡ್ತಾ ಇದೆ. ಸೊ ಹಾಗಾಗಿ ಈ ಎರಡು ಟೀಮ್ಗಳಿಗೆ ಈ ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹಾಗೂ ಬೆಂಗಳೂರಲ್ಲಿ ಇವತ್ತು ಲಾಸ್ಟ್ ಮ್ಯಾಚ್ ಆಫ್ ಅದರ ಲೀಗ್ ಇರ್ಬೋದು, ಯಾಕಂದರೆ ನೆಕ್ಸ್ಟ್ ಇವಾಗ ಡೆಲ್ಲಿಗೆ ಶಿಫ್ಟ್ ಆಗ್ತಿದೆ ಎಲ್ಲ ಮ್ಯಾಚಸ್. ಸೊ RCB ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಅವರಿಗೂ ಒಂದು ವಿನ್ ಆಗಬೇಕು ಅಂತ, ಲಾಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಇರೋದ್ರಿಂದ ಅವರಿಗೂ ವಿನ್ ಆಗಬೇಕು ಅಂತ ಇರುತ್ತೆ. ಸೊ ಫಸ್ಟ್ ಟಾಸ್ಗೆ ಬರೋದಾದರೆ UP ವಾರಿಯರ್ಸ್ ಅವರು ಟಾಸ್ ವಿನ್ ಆಗ್ತಾರೆ. ಅಫ್ಕೋರ್ಸ್ ಬೆಂಗಳೂರಲ್ಲಿ ಎಲ್ಲರೂ ಬೌಲಿಂಗೇ ತಗೊಳ್ತಾರೆ, ಸೊ ಅವರು ಕೂಡ ಬೌಲಿಂಗ್ ತಗೊಂಡ್ರು. ಸೊ RCB ಪಾಯಿಂಟ್ ಆಫ್ ವ್ಯೂ ನೋಡ್ತಾರೆ, ಒಂದು ಚೇಂಜ್ ಮಾಡಿದರು ಬ್ಯಾಟಿಂಗ್ ಆರ್ಡರಲ್ಲಿ. ಸೊ ಮೇಘನಾ ಅಂತ ಬಂದಿದ್ದರು, ಅವ್ರನ್ನ ಇವತ್ತು ಓಪನಿಂಗ್ ಕಳಿಸಿದರು. ಸೋಫಿ ಡಿವೈನ್ ಅವ್ರನ್ನ ಹಿಂಗಡೆ ಕಳಿಸಿದ್ದಾರೆ. ಸೊ ಸ್ಮೃತಿ ಮಂದನ ಮತ್ತು ಮೇಘನಾ ಅವರು ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟರು. ಮೇಘನಾ ಅವರು 5 ಬೌಂಡ್ರೀಸ್ ಹೊಡೆದ್ರು, ಬಟ್ ಔಟ್ ಆದರು. ಬಟ್ ಕಂಪೇರ್ ಟು ಪ್ರೀವಿಯಸ್ ಮ್ಯಾಚಸ್ ಅವರು ಚೆನ್ನಾಗಿ ಆಡಿದ್ದಾರೆ. ಆ ಕಡೆ ಸ್ಮೃತಿ ಮಂದನ ಅವ್ರದ್ದು ಒಳ್ಳೆ ಫಾರ್ಮ್ ಕಂಟಿನ್ಯೂ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ಬೌಂಡ್ರೀಸ್ ಬರ್ತಾನೆ ಇತ್ತು ಥ್ರೂ ಔಟ್ ದ ಇನ್ನಿಂಗ್ಸ್. ಎಸ್ಪೆಷಲಿ ಯಾವ್ಯಾವ ಬೌಲರ್ಸ್ಗೆ ಟಾರ್ಗೆಟ್ ಮಾಡಬೇಕಂತ ಇದ್ರು ಆ ಬೌಲರ್ಸ್ನ ಟಾರ್ಗೆಟ್ ಮಾಡಿ ಎಲ್ಲೆಲ್ಲಿ ಬೌಂಡ್ರೀಸ್ ಸಿಗಬೇಕಿತ್ತು ಬೌಂಡ್ರೀಸ್ ಚೆನ್ನಾಗಿ ತಗೊಂಡ್ರು. ಸೊ ಅರೌಂಡ್ 80+ ಹೊಡೆದಿದ್ದಾರೆ. ಅದಂತೂ ಒಳ್ಳೆ ಶಾರ್ಟ್ಸ್ ಇತ್ತು, ಎಕ್ಸ್ಟ್ರಾ ಕವರ್ ಮೇಲೆ 6 ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಆರೆಂಜ್ ಕ್ಯಾಪ್ ಕೂಡ ಬಂದಿದೆ ಸ್ಮೃತಿ ಮಂದನ ಅವರಿಗೆ. ಸೊ ಇದೊಂದು ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು RCB ಅವರಿಗೆ. ಸೊ ಇನ್ನೊಂದು ಕಡೆ 1 ಡೌನ್ ಎಲಿಸ್ ಪೆರಿ ಬರ್ತಾರೆ. ಸೊ 2 ಇನ್ಫಾರ್ಮ್ ಬ್ಯಾಟ್ಸ್ಮನ್ ಅವ್ರ ಬ್ಯಾಟ್ಸ್ವುಮೆನ್ ಅಂತ ಹೇಳ್ಬೋದು. ಸೊ ಬ್ಯಾಟ್ಸ್ಮನ್ಗಳು ಬ್ಯಾಟರ್ಸ್ ಇರೋದ್ರಿಂದ ಸೊ ಒಳ್ಳೆ RCBಗೆ ಒಳ್ಳೆ ಕಾಂಬಿನೇಷನ್ ಸಿಕ್ತು. ಸೊ ಆ ಪಾರ್ಟ್ನರ್ಶಿಪ್ ತುಂಬ ಕ್ರೂಷಿಯಲ್ ಇತ್ತು ಇಂಪಾರ್ಟೆಂಟ್ ಮ್ಯಾಚಲ್ಲಿ. ಸೊ ಇಬ್ಬರು ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ಸೊ ಆ ಪಾರ್ಟ್ನರ್ಶಿಪ್ ಎಸ್ಪೆಷಲಿ ಸ್ಮೃತಿ ಮಂದನ್ ಔಟ್ ಆದಮೇಲೆ 15 ಓವರ್ಸ್ ಆದಮೇಲೆ ಅರೌಂಡ್ 120-130 ರನ್ಸ್ ಏನೋ ಇದ್ರು ಅನಿಸುತ್ತೆ. ಬಟ್ ಲಾಸ್ಟ್ 5 ಓವರ್ಸಲ್ಲಿ RCB ಅವರಿಗೆ 60+ ರನ್ಸ್ ಬಂತು. ಸೊ ಅದೊಂದು ತುಂಬ ಕ್ರೂಷಿಯಲ್ ಆಯಿತು, ಯಾಕಂದರೆ ಡೆತ್ ಓವರ್ಸಲ್ಲಿ ರನ್ಸ್ ಬರೋದು ತುಂಬ ಕ್ರೂಷಿಯಲ್ ಚಿನ್ನಸ್ವಾಮಿ ಅಂತ ಸ್ಟೇಡಿಯಮಲ್ಲಿ. ಸೊ ಅದು ಇವತ್ತು ಬಂದಿದೆ RCB ಅವರಿಗೆ. ಸೊ ಅಲ್ಲಿಂದ 60+ ರನ್ಸ್ ಏನು ಬಂತು 5 ಓವರ್ಸಲ್ಲಿ, ಅದರಿಂದ RCB ಅವರಿಗೆ 190 ರನ್ಸ್ ತನಕ ಹೋಗೋಕ್ಕಾಯಿತು. ಸೊ ಅದಂತೂ ಒಳ್ಳೆ ಟೋಟಲ್. ಸೊ ನಾವು ಯಾರೇ ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾಡಿದವರೆ ಚಿನ್ನಸ್ವಾಮಿಲಿ ಎಷ್ಟು ರನ್ಸ್ ಆಗುತ್ತೆ ಅಷ್ಟು ಹೊಡಿಬೇಕು, ಯಾಕಂದರೆ ಎಷ್ಟು ಹೊಡೆದ್ರು ಸಾಕಾಗಲ್ಲ. ಡಿಫೆಂಡ್ ಮಾಡೋದು ತುಂಬ ಕಷ್ಟ, ಎಲ್ಲ ಟೀಮಿಗೆ ಗೊತ್ತಿರೋದು ಆ ಗ್ರೌಂಡಲ್ಲಿ. ಸೊ ಹಾಗಾಗಿ 190+ ತುಂಬ ಪಾರ್ ಸ್ಕೋರ್ ಅಂತಲೇ ಹೇಳ್ಬೋದು. ಈ ಒಂದು ಚೇಸಿಂಗ್ ಗ್ರೌಂಡ್ ಇದ್ದರು. ಸೊ ಚೇಸಿಂಗ್ ಮಾಡೋ ಟೀಮಿಗೆ ಪ್ರೆಷರ್ ಇದ್ದೇ ಇರುತ್ತೆ. ಸೊ UP ವಾರಿಯರ್ಸ್ ಬ್ಯಾಟಿಂಗ್ ನೋಡಿದ್ರೆ ಫಸ್ಟಿಗೆ ಚೆನ್ನಾಗೇ ಸ್ಟಾರ್ಟ್ ಮಾಡಿದ್ರು. ಅವ್ರ ಕಡೆ ಇಬ್ಬರು ಓಪನರ್ಸ್ ಅಲಿ ಸಾಹಿಲ್ ಇರ್ಬೋದು ಅಥವಾ ಇನ್ನೊಬ್ಬರು ಕಿರಣ್ ಅಂತ ಅವ್ರು ಇರ್ಬೋದು. ಸೊ ಚೆನ್ನಾಗಿ ಸ್ಟಾರ್ಟ್ ಕೊಟ್ಟರು. ಬಟ್ ಅರೌಂಡ್ 40+ ರನ್ಸ್ ಹೊಡೆದ ಮೇಲೆ ಫಸ್ಟ್ ವಿಕೆಟ್ ಹೋಯಿತು. ಸೋಫಿ ಡಿವೈನ್ ಅವರು ಸ್ಲೋ ಬಾಲ್ ಆಗಿ ವಿಕೆಟ್ ತಗೊಂಡ್ರು. ಸೊ ನೆಕ್ಸ್ಟ್ ಬ್ಯಾಟರ್ ಆಗಿ ಬಂದಿದ್ದು ಅಟ್ಟಪಟ್ಟು ಅವರು. ಸೊ ಅವ್ರು ಕೂಡ ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ ಆಗಿದ್ದರು UP ಕಡೆ. ಸೊ ಅವ್ರು ಕೂಡ ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ LBW ಸ್ವೀಪ್ ಹೊಡೆಗೆ ಔಟ್ ಆಗ್ತಾರೆ. ಸೊ ಅಫ್ಕೋರ್ಸ್ UP ವಾರಿಯರ್ಸ್ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಡಿಸಿಷನಿಂದ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಸಿಸ್ಟಮ್ ಇರೋದೇ ಹಾಗೆ. ಆ್ಯಕ್ಚುಲಿ ಅದು ಪಿಚ್ ಆದ್ಕೊಳ್ಳೆ ಅದು ಪ್ಯಾಡ್ಗೆ ದಾಟಲೇ ಅದು ಎಲ್ಲಿ ಟರ್ನ್ ಆಗುತ್ತೆ ಅಂತ ನೋಡೋಲ್ಲ ಬಾಲ್. ಸೊ ಅದೇ ಫ್ಲೈಟಿಂದ ಹೆಂಗೆ ಪಿಚ್ ಆಯಿತು, ಯಾವ ಆ್ಯಂಗಲಿಂದ ಮತ್ತು ಅದೇ ಆ್ಯಂಗಲಿಂದ ಕರ್ಕೊಂಡು ಹೋಗುತ್ತೆ. ಸೊ ಅನ್ಫಾರ್ಚುನೇಟ್ ಅನ್ಲಾಕಿ ಅಂತ ಹೇಳ್ಬೋದು UP ವಾರಿಯರ್ಸ್ಗೆ. ಬಟ್ ಗುಡ್ ಡಿಸ್ಮಿಸಲ್, ಗುಡ್ ರಿವ್ಯೂ RCB ಕಡೆಯಿಂದ. ಅದೊಂದು ವಿಕೆಟ್ ಸಿಕ್ತು ಅವರಿಗೆ. ಸೊ ಅಲ್ಲಿಂದ ಆಮೇಲೆ ವಿಕೆಟ್ಸ್ ಹೋಗ್ತಾನೆ ಬಂತು, ಯಾವುದೂ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗೋಕ್ಕೆ ಬಿಟ್ಟಿಲ್ಲ. ಆ ಕಡೆ ಗ್ರೇಸ್ ಹ್ಯಾರಿಸ್ ಕೂಡ ಫಾರ್ಮಲ್ಲಿದ್ದರು ಬ್ಯಾಟ್ಸ್ಮನ್, ಬಟ್ ಅವರು ಕೂಡ ತುಂಬ ಹೊತ್ತು ಆಡೋಕ್ಕಾಗಿಲ್ಲ, ಬೇಗ ಹೊರಟೋದ್ರು 5 ರನ್ಸಿಗೆ. ರಿಚಾ ಘೋಷ್ ಅವರಿಂದ ಒಳ್ಳೆ ಡೈವಿಂಗ್ ಕ್ಯಾಚ್. ಸೊ ಅದೊಂದು ಬ್ರೇಕ್ ಥ್ರೂ RCB ಅವ್ರನ್ನ ಫುಲ್ ಲಿಫ್ಟ್ ಮಾಡುತ್ತೆ, ಯಾಕಂದರೆ ಮೇನ್ ಬ್ಯಾಟರ್ ಇದ್ದಿದ್ದು ಅಲ್ಲಿ ಗ್ರೇಸ್ ಹ್ಯಾರಿಸ್, ನೆಕ್ಸ್ಟ್ ಇದ್ದಿದ್ದು ಅಲಿ ಸಾಹಿಲಿ. ಸೊ ಅಲಿ ಸಾಹಿಲಿ ಸ್ವಲ್ಪ ಅಗ್ರೆಷನ್ ತೋರಿಸ್ತಾರೆ ಗ್ರೇಸ್ ಹ್ಯಾರಿಸ್ ವಿಕೆಟ್ ಹೋದ್ಮೇಲೆ, ಬಟ್ ಅವ್ರನ್ನ ಕೂಡ ಸ್ಟಂಪ್ ಔಟ್ ಮಾಡಿ ಔಟ್ ಮಾಡ್ತಾರೆ. ಸೊ ಅಟ್ ದಿಸ್ ಮೂಮೆಂಟ್ RCB ಕಂಪ್ಲೀಟ್ಲಿ ಡಾಮಿನೇಟ್ ಪೊಸಿಷನ್ ಇರುತ್ತೆ. ಸೊ ಎನಿವೇ ಬಿಟ್ಟು 190 ತನಕ ಹೋಗಿದ್ದಾರೆ. ಎಷ್ಟು ಹತ್ತಿರ ಆಗುತ್ತೆ ಅಷ್ಟು ಹತ್ತಿರ ಹೋಗಬೇಕಾಗಿತ್ತು UP ವಾರಿಯರ್ಸ್ ಅವರು. ಸೊ ಅದನ್ನು ಮಾಡಿದ್ರು ಅನಿಸುತ್ತೆ, ಯಾಕಂದರೆ ರನ್ ರೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಲೀಗ್ಗಳಲ್ಲಿ. ಸೊ ಕೊನೆಗೆ ದೀಪ್ತಿ ಶರ್ಮಾ ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಒಂದು ತಗೊಂಡು ಬಂದು UP ವಾರಿಯರ್ಸ್ ಬರೀ 20+ ಮಾರ್ಜಿನಲ್ಲಿ ಸೋತರು. ಸೊ RCB ಪಾಯಿಂಟ್ ಆಫ್ ನೋಡಿದ್ರೆ ಇದೊಂದು ಒಳ್ಳೆ ವಿನ್ ಅಂತ ಹೇಳ್ಬೋದು, ಯಾಕಂದರೆ
ಪ್ರೀವಿಯಸ್ 2 ಮ್ಯಾಚಸ್ ಅವರು ಸೋತಿದ್ರು. ಸೊ ಒಂಥರ ಮೊಮೆಂಟಮ್ ಲಾಸ್ ಆದಂಗಿತ್ತು. ಬಟ್ ಏವಿನಿಂದ ಲಾಸ್ಟ್ ಮ್ಯಾಚಲ್ಲಿ ನೆಕ್ಸ್ಟ್ ಡೆಲ್ಲಿ ಲೆಗ್ಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಮೊಮೆಂಟಮ್ ಕ್ಯಾರಿ ಮಾಡಿ ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.